ಹಾಗೂ ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಲಭ್ಯವನ್ನು ಒದಗಿಸುವಂತೆ ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸಿದರು. ಹಾಸ್ಟೆಲ್ಗಳಲ್ಲಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಕೂಡಲೇ ಪೂರ್ಣಗೊಳಿಸಿ ಹಾಸ್ಟೆಲ್ಗಳಿಗೆ ಪ್ರವೇಶಾತಿ ನೀಡಬೇಕು. ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೀಡುವ ಕಿಟ್ಗಳನ್ನು ತಕ್ಷಣವೇ ಎಲ್ಲ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಪ್ರತಿ ವಿದ್ಯಾರ್ಥಿಗೆ ಊಟಕ್ಕೆ ನೀಡುವ 1850 ರೂಪಾಯಿ ಹಣ ಸಾಲುತ್ತಿಲ್ಲ. ಈ ಬಗ್ಗೆ ಪರಿಶೀಲನೆ ಮಾಡಿ ಊಟದ ಹಣವನ್ನು ಹೆಚ್ಚಳ ಮಾಡಬೇಕು. ರಾಜ್ಯದಲ್ಲಿ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಇಲಾಖೆಗಳ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕೆಂದು ಆಗ್ರಹಿಸಿದರು. ಬಾಕಿ ಉಳಿದಿರುವ ಹಿಂದಿನ ವರ್ಷದ ವಿದ್ಯಾರ್ಥಿ ವೇತನವನ್ನು ತಕ್ಷಣವೇ ವಿದ್ಯಾರ್ಥಿಗಳ ಖಾತೆಗೆ ಜಮೆ ಮಾಡಬೇಕು ಎಂದು ಮನವಿ ಮಾಡಿದರು. ವಿದ್ಯಾರ್ಥಿಗಳಿಗೆ ಒದಗಿಸುವುದು ಸರ್ಕಾರಗಳ ಆದ್ಯ ಕರ್ತವ್ಯ. ಗ್ರಾಮೀಣ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಕಾರಣಕ್ಕೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ. ಆದರೆ ಅವುಗಳ ಸಮರ್ಪಕ ಅನುಷ್ಠಾನವಾಗದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ. ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಸರಿಯಾದ ಹಾಸ್ಟೆಲ್ ವ್ಯವಸ್ಥೆ ಹಾಗೂ ವಿದ್ಯಾರ್ಥಿ ವೇತನವನ್ನು ನೀಡದೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ವ್ಯಾಪ್ತಿಯಲ್ಲಿ 1758 ಹಾಸ್ಟೆಲ್ಗಳಿದ್ದು 1,68,833 ವಿದ್ಯಾರ್ಥಿಗಳು ವಸತಿ ನಿಲಯಗಳಲ್ಲಿ ವಾಸವಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ 1,972 ವಸತಿ ನಿಲಯಗಳಿದ್ದು 1,87,200 ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳಲ್ಲಿ ಉಳಿಯಲು ಅವಕಾಶ ನೀಡಬಹುದಾಗಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದಿನ 3 ವರ್ಷಗಳ ಸರ್ಕಾರದ ವರದಿ ಪ್ರಕಾರ ಅರ್ಜಿ ಸಲ್ಲಿಸಿದ 100 ವಿದ್ಯಾರ್ಥಿಗಳಲ್ಲಿ 40 ರಿಂದ 50 ವಿದ್ಯಾರ್ಥಿಗಳಿಗೆ ಮಾತ್ರ ವಸತಿ ನಿಲಯಗಳಲ್ಲಿ ಅವಕಾಶ ಸಿಗುತ್ತಿದೆ. ಇನ್ನುಳಿದ ವಿದ್ಯಾರ್ಥಿಗಳು ವಸತಿ ನಿಲಯಗಳಿಂದ ವಂಚಿತರಾಗುತ್ತಿದ್ದಾರೆ. ಸರ್ಕಾರ ವಸತಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಆಯಾ ಜಿಲ್ಲೆಗಳಿಗೆ ಹೊಸ ವಸತಿ ನಿಲಯಗಳನ್ನು ಘೋಷಣೆ ಮಾಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತದೆ. ರಾಜ್ಯದಲ್ಲಿ ಕಳೆದ 4 ತಿಂಗಳುಗಳಿಂದ ಕಿಟ್ಗಳು ತಲುಪುತ್ತಿಲ್ಲ. 40 ರಿಂದ 50 ವಿದ್ಯಾರ್ಥಿಗಳಿಗೆ ಸೇರಿ 2-3 ಶೌಚಾಲಯಗಳು ಇವೆ. 100 ವಿದ್ಯಾರ್ಥಿಗಳು ಇರಬೇಕಾದ ವಸತಿ ನಿಲಯಗಳಲ್ಲಿ 140 ರಿಂದ 150 ವಿದ್ಯಾರ್ಥಿಗಳನ್ನು ಇರಿಸುವಂತಾಗಿದೆ. ಪ್ರತಿ ತಿಂಗಳು ಊಟದ ವೆಚ್ಚಕ್ಕೆ ಪ್ರತಿ ವಿದ್ಯಾರ್ಥಿಗೆ 1,850 ರೂಪಾಯಿ ಮಾತ್ರ ನೀಡಲಾಗುತ್ತಿದೆ. ಈ ಹಣದಲ್ಲಿ ಡಯಟ್ ಚಾರ್ಟ್ನಲ್ಲಿ ಇರುವಂತೆ ಸರಿಯಾಗಿ ಆಹಾರವನ್ನು ಕೊಡುವುದಕ್ಕೆ ಆಗುವುದಿಲ್ಲ. ಕಾರಣ ಸರ್ಕಾರ ಈ ಹಣವನ್ನು ಹೆಚ್ಚಳ ಮಾಡಬೇಕು. ಈ ರೀತಿ ಹಲವಾರು ಸಮಸ್ಯೆಗಳು ರಾಜ್ಯದ ವಸತಿ ನಿಲಯಗಳಿದ್ದು ರಾಜ್ಯ ಸರ್ಕಾರ ತಕ್ಷಣವೇ ಹಾಸ್ಟೆಲ್ಗಳ ಮೂಲಭೂತ ಸೌಲಭ್ಯಕ್ಕೆ ವಿಶೇಷ ಅನುದಾನವನ್ನು ನೀಡಿ ವ್ಯವಸ್ಥಿತ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಬೇಕೆಂದು ಎಬಿವಿಪಿ ಆಗ್ರಹಿಸುತ್ತದೆ. ಲಕ್ಷಾಂತರ ಬಡ ರಾಯಚೂರು ನಗರದಲ್ಲಿ ಬಾಲಕರ ಪದವಿ ಪೂರ್ವ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಇತರೆ ಬೇಡಿಕೆಗಳಿಗೆ ಒತ್ತಾಯಿಸಿ ವಸತಿ ನಿಲಯದ ವಿದ್ಯಾರ್ಥಿಗಳು ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ವಸತಿ ನಿಲಯದ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿನ ಬಿಜಿನಿಗೇರ ಬಾಲಕರ ಪದವಿ ಪೂರ್ವ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ನಿಲಯ ಮೇಲ್ವಿಚಾರಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಕೂಗಿದರು. ಪದವಿ ಪೂರ್ವ ಬಾಲಕರ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಗಳಿಂದ ತೊಂದರೆಗೀಡಾಗಿದ್ದಾರೆ. ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಕಣ್ಮರೆಯಾಗಿವೆ. ವಸತಿ ನಿಲಯದ ವಿದ್ಯಾರ್ಥಿಗಳ ಮೂಲಭೂತ ಸೌಕರ್ಯಗಳ ಈಡೇರಿಸಿ ನಿಲಯ ಮೇಲ್ವಿಚಾರಕರು ನಿರ್ಲಕ್ಷ್ಯ ವಹಿಸಿದ್ದು ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು. ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ಸುಂಟಾಗಿದೆ. ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿ ನೀಡುವ ವ್ಯವಸ್ಥೆ ಇದ್ದರೂ ವಸತಿ ನಿಲಯದಲ್ಲಿ ನೀಡಿಲ್ಲ, ಅನುದಾನ ದುರ್ಬಳಕೆಯಾಗುತ್ತಿದೆ ಆರೋಪಿಸಿದರು. ಪ್ರತಿದಿನ ಪತ್ರಿಕೆಗಳು ಹಾಗೂ ಮಾಸಪತ್ರಿಕೆಗಳು ವಿತರಣೆ ಮಾಡುತ್ತಿಲ್ಲ. ಕೊಠಡಿಯಲ್ಲಿ ಫ್ಯಾನ್ ಮತ್ತು ಕಿಟಕಿಗಳು ಇಲ್ಲ. ಗ್ರಂಥಾಲಯ ವ್ಯವಸ್ಥೆ ಇಲ್ಲ. ಕೊಠಡಿಯಲ್ಲಿ ಸರಿಯಾದ ಬೆಡ್ಶೀಟ್ ಮತ್ತು ಟೀ ಶರ್ಟ್ ನೀಡುತ್ತಿಲ್ಲ.
ಸೋಲಾರ್ ವ್ಯವಸ್ಥೆ ಕಲ್ಪಿಸಲು ಅನುದಾನವಿದ್ದರೂ ಮಾಡುತ್ತಿಲ್ಲ. ಆಹಾರ ನೀರಿನ ಸಮಸ್ಯೆ ಇದೆ, ಎಲೆಕ್ಟ್ರಿಕಲ್ ಸಮಸ್ಯೆ, ಜನರೇಟ್ರು, ಕಿಟಕಿಗಳು, ಡೋರು ಎಲ್ಲ, ಇವು ಫ್ಯಾನು ಎಲ್ಲ ಒಂದು ಹಾಸ್ಟೆಲ್ ಸ್ವಚ್ಛತೆ ಇಲ್ಲ, ಏನೇನು ಮತ್ತೆ ಊಟ ಕರೆಕ್ಟ್ ಇಲ್ಲ, ಮೆನೆ ಚಾಟ್ ನಂಗನ್ ಕೊಡವಲ್ರು, CC ಕ್ಯಾಮ್ರಾ ಇಲ್ಲ, ಸ್ಪೋರ್ಟ್ಸ್ ಕಿಟ್ ಅಂತೂ 2 ವರ್ಷ ಆಯ್ತು ನಾವು ಬಂದು, ಈಗಿಂದ 2 ವರ್ಷ ಆಯ್ತು ಅಂದರೆ ಕೊಟ್ಟೇ ಇಲ್ಲ. ನೀರಿನ ಸಮಸ್ಯೆ, ಶಿಸ್ತಂತರೂ ಇಲ್ಲಿ ಇದ್ದೇ ಇಲ್ಲ. ಇದು ಹಾಸ್ಟೆಲ್ ಎಷ್ಟು ಜನ ಹುಡುಗರು? 150 ನ್ಯೂಸ್ ಪೇಪರ್ ಇಲ್ಲ, ಗ್ರಂಥಾಲಯ ಇಲ್ಲ, ಸ್ವಚ್ಛತೆ ಇಲ್ಲ, ಮತ್ತೆ ಊಟ ಸರಿಗಿರಲ್ಲ, ಕಾಂಪೌಂಡ್ ಇಲ್ಲ, ಸುತ್ತಮುತ್ತ ನೀಟಿರಲ್ಲ, ಎಲ್ಲವೂ ಶಾರ್ಟ್ ಸರ್ಕ್ಯೂಟ್. ಪೊಲೀಸ್ ವ್ಯವಸ್ಥೆಯನ್ನು ಸಾರ್ವಜನಿಕ ಸ್ನೇಹನ್ನಾಗಿಸುವ ದಿಸೆಯಲ್ಲಿ ಮನೆ ಮನೆಗೆ ಪೊಲೀಸರು ಎಂಬ ವಿನೂತನ ಪರಿಕಲ್ಪನೆಯ ಮಹತ್ವದ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಜುಲೈ 22ರಂದು ಚಾಲನೆ ಸಿಕ್ಕಿತು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹೆಚ್ಚುವರಿ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳಾದ ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮಾತನಾಡಿ, ಪೊಲೀಸರನ್ನು ಸಮಾಜದ ಭದ್ರತಾ ಪ್ರತಿನಿಧಿಗಳೆಂದು, ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಕರೆಂದು ಸಂಬೋಧಿಸಲಾಗುತ್ತದೆ. ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು, ಅಪರಾಧಗಳ ತಡೆ ಹಾಗೂ ಪತ್ತೆ, ಸಮಾಜದಲ್ಲಿ ನಿರ್ಭಯ ವಾತಾವರಣವನ್ನು ಸೃಜಿಸುವ ಜೊತೆಗೆ ರಕ್ಷಣೆ ಮತ್ತು ಸುರಕ್ಷತೆ ಒದಗಿಸುವ ಕರ್ತವ್ಯ ಮತ್ತು ಗುರುತರ ಜವಾಬ್ದಾರಿಗಳು ಪೊಲೀಸ್ ಇಲಾಖೆಯ ಮೇಲಿವೆ ಎಂದರು. ಪೊಲೀಸ್ ವ್ಯವಸ್ಥೆಯು ಸಮಾಜ ಸ್ನೇಹನ್ನಾಗಿಸಿಕೊಳ್ಳುವುದರಿಂದ ಪೊಲೀಸ್ ಮೂಲಭೂತ ಕರ್ತವ್ಯದ ಪರಿಣಾಮಕಾರಿತೆಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಪೊಲೀಸ್ ಸೇವೆಗಳ ಪ್ರತಿಯೊಂದು ಸ್ತರದಲ್ಲೂ ಸಾರ್ವಜನಿಕರ ಬೆಂಬಲ ಮತ್ತು ಸಹಭಾಗಿತ್ವವನ್ನು ಸಾಧಿಸಿಕೊಳ್ಳುವುದರಿಂದ ಮಾತ್ರವೇ ಸಾರ್ವಜನಿಕರಿಗೆ ಉತ್ಕೃಷ್ಟ ಸೇವೆಯನ್ನು ಒದಗಿಸಲು ಸಾಧ್ಯ. ಪೊಲೀಸರನ್ನು ಸಮಾಜದ ಸೇವಕರು ಎಂಬುದನ್ನು ಎಂದಿಗೂ ಮರೆಯಕೂಡದು. ಜನರಿಗೆ ಅತ್ಯುತ್ತಮ ಸೇವೆ ಒದಗಿಸುವುದೇ ನಮ್ಮ ಗುರಿ ಮತ್ತು ಮೂಲ ಧ್ಯೇಯ ಎಂಬುದನ್ನು ಸದಾ ನೆನಪಿನಲ್ಲಿಡಬೇಕು ಎಂದರು. ಸಾರ್ವಜನಿಕ ಹಿತರಕ್ಷಣೆಗೆ ಪೊಲೀಸ್ ಇಲಾಖೆಯು ತುಂಬಾ ನಿಗಾ ವಹಿಸಿದೆ ಎಂದು ತಿಳಿಸಿದ ಅವರು, ಜನರು ಒಂದು ಮೊಬೈಲ್ ಫೋನ್ ಸಲುವಾಗಿ ಎಷ್ಟೆಲ್ಲ ಹಣ ಖರ್ಚು ಮಾಡುತ್ತಾರೆ, ಆದರೆ ತಮ್ಮ ಹಿತರಕ್ಷಣೆ ಮಾಡುವ ಹೆಲ್ಮೆಟ್ಗೋಸ್ಕರ ಯಾಕೆ ಹಣವನ್ನು ಖರ್ಚು ಮಾಡುವುದಿಲ್ಲ ಎಂದು ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಶ್ನಿಸಿ ಹೆಲ್ಮೆಟ್ ಮಹತ್ವ ತಿಳಿಸಿದರು. ಪೊಲೀಸ್ ವ್ಯವಸ್ಥೆಯನ್ನು ಸಾರ್ವಜನಿಕ ಸ್ನೇಹಿ ಆಗಬೇಕು ಎನ್ನುವ ಉದ್ದೇಶದೊಂದಿಗೆ ಮನೆ ಮನೆಗೆ ಪೊಲೀಸ್ ಪರಿಕಲ್ಪನೆಯಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯು ಕರ್ತವ್ಯ ನಿರ್ವಹಿಸುವುದು ಅವಶ್ಯಕತೆ ಇರುತ್ತದೆ ಎಂದು ಹೇಳಿದರು. 112 ರಾಯಚೂರು ಜಿಲ್ಲಾ ಪೊಲೀಸ್ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ, ಪೊಲೀಸ್ ಅಧಿಕಾರಿಗಳ ದೂರವಾಣಿ ಸಂಖ್ಯೆ, ನಿಯಂತ್ರಣ ಕೋಣೆ, 112 ಸಂಖ್ಯೆ ಹಿರಿಯ ಅಧಿಕಾರಿಗಳ ದೂರವಾಣಿ ಸಂಖ್ಯೆಗಳನ್ನು ಹಂಚಿಕೊಳ್ಳುವುದು ಹಾಗೂ ಎಂತಹದೇ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆಗೆ ಕರೆ ಮಾಡುವಂತೆ ಉತ್ತೇಜಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಈ ವೇಳೆ ಅತಿಥಿಗಳಾಗಿ ರಾಯಚೂರು DYST ಶಾಂತವೀರ ಅವರು ಮಾತನಾಡಿ, ಪೊಲೀಸ್ ಇಲಾಖೆಯು ಸಾರ್ವಜನಿಕರ ಹಿತಕ್ಕಾಗಿ ಹಲವಾರು ಎಚ್ಚರಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಸಾರ್ವಜನಿಕರ ಹಿತ ರಕ್ಷಣೆಯಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಯಾವುದೇ ಘಟನೆಯ ಕುರಿತು ದೂರು ನೀಡಿದ್ದಲ್ಲಿ ಅವರ ಹೆಸರು ಮತ್ತು ಅವರ ವಿವರಗಳನ್ನು ಯಾರಿಗೂ ಹೇಳದಂತೆ ರಕ್ಷಣೆ ನೀಡುತ್ತೇವೆ ಮತ್ತು ಅಂತಹ ವ್ಯಕ್ತಿಗಳಿಗೆ ಬಹುಮಾನಗಳನ್ನು ಸಹ ವಿತರಿಸಲಾಗುವುದು ಎಂದು ಹೇಳಿದರು. ಪೊಲೀಸ್ ಅವರಿಗೆ ಹೆಚ್ಚಿನ ಕೆಲಸ ನಾವು ದಯವಿಟ್ಟು ಇದು ಮಾಡ್ಕೊಳ್ಳಿ. ನಾವು ಮನೆ ಮನೆಗೆ ಹೋಗೋದ್ರಿಂದ ನಮ್ಮ ಕೆಲಸ ಕಮ್ಮಿ ಆಗುತ್ತೆ. ನಮ್ಮ ಕೆಲಸ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಆಗುತ್ತೆ ಮತ್ತು ದಿನಕ್ಕೆ ಕೆಲಸ ಕಮ್ಮಿ ಆಗುತ್ತೆ. ಹಾಗಾಗಿ ಯಾವಾಗ ಕೆಲಸ ಕಮ್ಮಿ ಆಗುತ್ತೆ, ಸಾರ್ವಜನಿಕರು ಸ್ಪಂದಿಸಿದರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ನಮ್ಮ ಕೆಲಸ ಸುಲಭ ಆಗೋದು ನಾವು ಮನೇಲಿ ಇರ್ತೀವಿ ಅಂತ ಅಲ್ಲ, ನಮ್ಮ ಕೆಲಸ ಸುಲಭ ಆದರೆ ನಾವು ಉತ್ತಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇವಾಗ ನಿಮಗೆ ನಾನು ಹೆಚ್ಚು ಸಮಯವನ್ನು ತಗೊಳ್ಳಲ್ಲ. ಇವಾಗ ನಮ್ಮ ಏನು ಸಿಸ್ಟಮ್ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಏನು ಬಂದಿದೆ ಇವಾಗ ಅಂತಂದರೆ, ಇದೇನು ಇವಾಗ ಬಂದಿದೆ, ಆದರೆ ಇದರ ಹಿಂದೆ ಹೆಚ್ಚಿನ ಒಂದು ಇತಿಹಾಸವೇ ಇದೆ. ಇವಾಗ ನಮ್ಮ ದೇಶವನ್ನು ಬ್ರಿಟಿಷರು ಆಳ್ತಾ ಇದ್ರು. ಆವಾಗ ಬ್ರಿಟಿಷರು ಕುದುರೆ ಮೇಲೆ ಬಂದು ಹಳ್ಳಿಗಳಿಗೆಲ್ಲ ಹೋಗಿ ಭೇಟಿ ಮಾಡಿ ಬೀಟ್ ಮಾಡ್ತಾಯಿದ್ರು. ಉದ್ದೇಶ ಏನು ಅಂದರೆ, ಆ ಬೀಟ್ ಮಾಡೋದ್ರಿಂದ ಊರಿನಲ್ಲಿ ನಡೆಯುವಂತಹ ಯಾವುದಾದ್ರೂ ಸಮಸ್ಯೆಗಳನ್ನು ಅದನ್ನು ಹತ್ತಿಕ್ಕಿದ್ರು. ಆವಾಗ ಬ್ರಿಟಿಷರು ಹೋದರು,
ಜುಡಿಷಿಯಲ್ ಹೋದ್ಮೇಲೆ ಜುಡಿಷಿಯಲ್ ಕಾನೂನುಗಳನ್ನು ಮುಂದುವರೆದ ಮೇಲೆ ಬೀಟ್ ಸಿಸ್ಟಮ್ ಅಥವಾ ಒಂದು ಸಿಸ್ಟಮ್ ತುಂಬ ಪೊಲೀಸ್ ಇಲಾಖೆ ಓಪನ್ ಸ್ಟಾರ್ಟಿಂಗಿಂದಲೇ ಈ ಇದು ಇದೆ. ಅವಾಗ ಪೊಲೀಸವರು ಬೀಟ್ ಯಾವ ಥರ ಮಾಡ್ತಿದ್ರು, ಊರಿಗೆ ಒಬ್ಬ ಪೊಲೀಸರ ನೇಮಕ ಅಂದರೆ ಯಾರು ಫ್ರೀ ಇರ್ತಾರೆ ಅವ್ರನ್ನ ಬೀಟಿ ಕಳಿಸ್ತಾ ಇದ್ರು. ಅವರು ಎಲ್ಲ ಕಡೆ ಭೇಟಿ ಮಾಡಿ ಎಲ್ಲರೂ ಭೇಟಿ ಮಾಡ್ಕೊಂಡು ಅವ್ರು ಹೋಗ್ತಿದ್ದ ವಿಧಾನ ಎಲ್ಲ ಹಳ್ಳಿಗೆ ನಡ್ಕೊಂಡು ಹೋಗಿ ಬರ್ತಾಯಿದ್ರು. ಆಮೇಲೆ ಮತ್ತೆ ಸ್ವಲ್ಪ ದಿನಗಳ ನಂತರ ಸೈಕಲ್ ಬಂತು, ಮೋಟರ್ ಬೈಕ್ ಬಂತು, ಮತ್ತು ಬೇರೆ 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 ಬಂದು ಇತ್ತೀಚೆಗೆ ಕೆಲವು ವರ್ಷಗಳಿಂದ ಗ್ರಾಮಕ್ಕೆ ಹಳ್ಳಿಗೆ ಒಬ್ಬ ಪೊಲೀಸ್ ಅಂತ ಆಯಿತು. ಹಳ್ಳಿಗೆ ಅಂದರೆ ಪ್ರತಿಯೊಂದು ಹಳ್ಳಿಗೆ ಒಬ್ಬ ಪೊಲೀಸರನ್ನ ನೇಮಕ ಮಾಡ್ತಾರೆ. ಅವರು ಆ ಊರಿನಲ್ಲಿರುವಂಥ ಎಲ್ಲರ ಮನೆಯಿಂದ ಹೋಗಿ ಆ ಮನೆಯಲ್ಲಿ ಏನೇನು ಸಮಸ್ಯೆ ಇದೆ, ಯಾರಿದ್ದಾರೆ, ಮನೆ ಊರಲ್ಲಿದ್ದವರು ಹೊರಗಡೆ ಹೋಗಿ ಎಷ್ಟು ಜನ ಹೋಗ್ತಾರೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಅವಾಗ ಗ್ರಾಮ ಸಭೆ ಏನು ಗ್ರಾಮ ಗಸ್ತು ಅಂತ ಸ್ಟಾರ್ಟ್ ಮಾಡಿದ್ರು. ಅದರ ಜೊತೆಗೆ ಪ್ರತಿಯೊಂದು ಗ್ರಾಮದಲ್ಲಿ 50 ಜನ ಗ್ರಾಮ ಗಸ್ತಿನ ಸದಸ್ಯರುಗಳಿಗೆ ನೇಮಕ ಮಾಡಿ ಅವ್ರದ್ದು ಸಭೆ ಮಾತ್ರ ಮಾಡ್ತಾಯಿದ್ರು. ಮತ್ತು ಸಿಟಿ ಒಳಗಡೆ ಅಷ್ಟೇ ಮೋಲ ಕಮಿಟಿ ಅಂತೇಳಿ ಮೋಲ ಕಮಿಟಿಗೆ ಸಪ್ರೇಟಾಗಿ ಮೋಲಗಳು ನಗರಗಳ ಲೇಔಟ್ ಏನಿದೆ ಅಲ್ಲೂ ಕಮಿಟಿ ಮಾಡಿ. ಆದರೆ ನಾವು ಇನ್ನೂ ಜನರ ಹತ್ತಿರಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗದೇ ಇಲ್ಲ. ಇನ್ನೊಂದು ಏನಿದೆ, ನಮ್ಮ ದೇಶದಲ್ಲಿ ಮಾಡ್ತೀನಿ, ಅಭಿನಂದನೆಗಳನ್ನು ತೋರಿಸ್ತೇನೆ. ಇವೆಲ್ಲರೂ ಸಹ ನಮ್ಮ ಪೊಲೀಸ್ ಇಲಾಖೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಾಯಕವಾಗಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿದ್ದಕ್ಕೆ ನಮ್ಮ ಇಲಾಖೆ ವತಿಯಿಂದ ನನಗೆ ತುಂಬ ಅಭಿನಂದನೆಗಳನ್ನು ತೋರಿಸ್ತೇನೆ. ಆದಮೇಲೆ ಈಗಾಗಲೇ ನಮ್ಮ ನಿಂಗಪ್ಪನವರು ಇದರ ಪ್ರಾಥಮಿಕವಾಗಿ ಬಹಳ ವಿಚಾರಗಳನ್ನು ಹೇಳಿದ್ದಾರೆ, ಈ ಕಾರ್ಯಕ್ರಮದ ಉದ್ದೇಶವಾಗಿ ಹೇಳಿದ್ದಾರೆ. ಹಾಗೆ ನಮ್ಮ ಪಟಾಕಿ ಅವರು, ಜಯಂದ್ರವರು ಮತ್ತು ಶೆಟ್ಟರು ನಮ್ಮ ಪೊಲೀಸ್ ಇಲಾಖೆಯ ಒಳ್ಳೆಯ ಕಾರ್ಯಕ್ರಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದರು. ಅವರಿಗೆ ಧನ್ಯವಾದ ಮಾಡ್ತಾ, ಇದು ಒಂದು ನಮ್ಮ ಪೊಲೀಸ್ ಇಲಾಖೆಯ ವಿಶೇಷ ಕಾರ್ಯಕ್ರಮ. ಅದು ಪೊಲೀಸ್ ವ್ಯವಸ್ಥೆ ತುಂಬ ಚೆನ್ನಾಗಾಗಬೇಕಾಯ್ತು ಅಂತ ಹೇಳಿದ್ರೆ ಬೀಟ್ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಹಾಗಂತೇಳಿ ಬೀಟ್ ವ್ಯವಸ್ಥೆ ಇತ್ತು, ಮೊದಲದೊಂದು ಹಳೆ ಪದ್ಧತಿಯಲ್ಲಿ ಬೀಟ್ ವ್ಯವಸ್ಥೆ ಇತ್ತು. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಈ ವಿಧಾನ ಮಾಡಿದರು. ಅದನ್ನು ಇನ್ನೂ ಪರಿಣಾಮಕಾರಿ ಮಾಡೋದಕ್ಕೆ ಒಂದು ಮನೆಗೆ ಪೊಲೀಸ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ತರಲಾಗಿದೆ. ಇದರ ಪ್ರಮುಖ ಉದ್ದೇಶ, ಒಬ್ಬ ಬೀಟ್ ಸಿಬ್ಬಂದಿ ಹೋಗಿ ತನ್ನ ಬೀಟಲ್ಲಿರ್ತಕ್ಕಂಥ ಎಲ್ಲ ಮನೆಗೆ ವಿಸಿಟ್ ಮಾಡೋಕ್ಕಾಗಲ್ಲ. ಇಲ್ಲೇ ಒಂದು ಕಡೆ ನಿಂತ್ಕೊಂಡು ಪ್ರಮುಖ ಅಂಶಗಳನ್ನು ಸಂಗ್ರಹ ಮಾಡಿಕೊಂಡು ನಾಳೆಗೆ ಬಂದು PSIಗೆ ಒತ್ತಿ ಕೊಡ್ತಾನೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ವೈಯಕ್ತಿಕ ವಿಚಾರಗಳನ್ನು ಗಮನಿಸಕ್ಕಾಗಲ್ಲ ಕಾರಣಕ್ಕೆ ಇಲ್ಲ ಅದಕ್ಕಿಂತ ಪರಿಣಾಮಕಾರಿ ಆಗ್ತಕ್ಕಂಥದ್ದು ಮನೆಗೆ ಪೊಲೀಸ್ ವ್ಯವಸ್ಥೆನ ಜಾರಿ ಮಾಡಬೇಕನ್ನೋ ಕಾರಣಕ್ಕೆ ಈ ಹಳ್ಳಿಯನ್ನು ಸಮುದಾಯ ಮಾಡಿಕೊಂಡು ಸಣ್ಣ ಪುಟ್ಟ ಗುಂಪುಗಳನ್ನಾಗಿ ಮಾಡಿಕೊಂಡು ಆ ಗುಂಪಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರತಿಯೊಂದು ಮನೆಯವರ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳಿಗೆ ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಆಗಿರ್ತಕ್ಕಂಥ ಪರಿಹಾರವನ್ನು ಶೀಘ್ರದಲ್ಲೇ ಒದಗಿಸಿಕೊಳ್ಳುವ ಕಾರಣಕ್ಕೆ ಆ ದೃಷ್ಟಿಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ. ತುಂಬ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಲೈನ್ ಸಾಧಿಸಿಕೊಳ್ಳುವುದರಿಂದ ಮಾತ್ರವೇ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಒದಗಿಸಲು ಸಾಧ್ಯ ಎಂಬ ಮನವರಿಕೆಯಿಂದ ಗೃಹ ಇಲಾಖೆ ಮತ್ತು ಸರ್ಕಾರವನ್ನು ಈ ಒಂದು ಮನೆಯ ಪೊಲೀಸರು ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲಿ ಜಾರಿಗೊಳಿಸಿದ ನಿಮಿತ್ತ ಈ ದಿನ ನಾವು ಅಧಿಕೃತವಾಗಿ ರಾಯಚೂರು ಜಿಲ್ಲೆಯಲ್ಲಿ ಈ ದಿನ ನಮ್ಮ ಮಾನ್ಯ SP ಸಾಹೇಬ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅಧಿಕೃತವಾಗಿ ಚಾಲನೆ ಕೊಡ್ತಾ ಇದ್ದಾರೆ. ಪೊಲೀಸ್ ಸೇವೆಗಳು ಪ್ರತಿಯೊಂದು ಸ್ಥಳದಲ್ಲಿ, ಜೊತೆಗೆ ಪೊಲೀಸರನ್ನು ನಾವು ಸಮಾಜ ಸೇವಕರೆಂಬುದು ನೀವು ಮರೆಯಕೂಡದು. ಜನರ ಅತ್ಯುತ್ತಮ ಸೇವೆ ಒದಗಿಸುವುದೇ ನಮ್ಮ ಗುರಿ, ಮೂಲತೆ ಎಂಬುದು ಸದಾ ನೆನಪಿರುವಂಥ ವ್ಯವಸ್ಥೆ ಇದು. ಇದರಲ್ಲಿ ಮುಖ್ಯವಾಗಿ ಈಗಾಗಲೇ ನಮ್ಗೆ ಹೇಳಿದೆ, ಇದಕ್ಕೆ ಸವಿಸ್ತಾರವಾಗಿ ಮಾನ್ಯ DSP ಮತ್ತು SP ಸಾಹೇಬರು ಈ ಪರಿಕಲ್ಪನೆ ಬಗ್ಗೆ ನಮ್ಗೆ ಹೇಳ್ತಾರೆ. ಒಟ್ಟಾರೆ ಉದ್ದೇಶ ಏನಂತಂದರೆ ಸಮುದಾಯದತ್ತ ಪೊಲೀಸು ಮನೆಗೆ ಪೊಲೀಸ್ ಅಂದರೆ 30 ರಿಂದ 40 ಕುಟುಂಬಗಳನ್ನು ಒಂದು ಜಾಯಿಂಟ್ ಮಾಡಿ ಆ ಒಂದು ಅದರಲ್ಲೇ ಒಬ್ಬರಿಗೆ ಹಿರಿಯರನ್ನಾಗಿ ಅಥವಾ ಒಬ್ಬ ಮುಖ್ಯಸ್ಥರನ್ನಾಗಿ ಮಾಡ್ತೀವಿ. ಪ್ರತಿಯೊಂದು ಮನೆಗೆ ಪೊಲೀಸ್ ಹೋಗೋದು. ಪೊಲೀಸ್ ಹಂತದಲ್ಲಿ ಪೊಲೀಸಿಗೆ ಸಮಸ್ಯೆ, ಅಲ್ಲಿ ಭದ್ರತೆ ಆಗಿರ್ಬೋದು, ಕಳ್ಳತನ ವಿಚಾರ ಆಗಿರ್ಬೋದು, CCTV ಇನ್ಸ್ಟಾಲ್ ಸಂಬಂಧಪಟ್ಟಾಗ ಆಗಿರ್ಬೋದು, ಅಥವಾ ಅಲ್ಲಿ ಬೇರೆ ಏನಾದರೂ ತೊಂದರೆ ಆಗಿರ್ಬೋದು, ಅವ್ರ ಜೊತೆ ಪ್ರತಿ ತಿಂಗಳು ಅವ್ರು ಮೀಟಿಂಗ್ ಮಾಡ್ತಾರೆ, ಅವ್ರ ಮನೆಗೆ ವಿಸಿಟ್ ಮಾಡ್ತಾರೆ. ಪೊಲೀಸ್ ಹಂತದಲ್ಲಿ ಆದ್ರೆ ಪೊಲೀಸರು ಬಗೆಹರಿಸ್ತಾರೆ. ಒಂದು ವೇಳೆ ದೊಡ್ಡ ದುರ್ಬರಾದಂದ್ರೆ ನಮ್ಮ SHO ಠಾಣಾಧಿಕಾರಿ ಗಮನಕ್ಕೆ ತರಬೇಕು. ಅವ್ರ ಹಂತದಲ್ಲಿ ಅವ್ರು ಬಗೆಹರಿಸ್ತಾರೆ. ಬೆಂಗಳೂರು
ನಗರದ ಫ್ರೀಡಂ ಪಾರ್ಕ್ನಲ್ಲಿ ಹೆರಿಗೆರ ತಾಲೂಕು ರಚನೆ ಹೋರಾಟ ಸಮಿತಿ ವತಿಯಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಈ ದಿನ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ತಮ್ಮೆಲ್ಲರಿಗೂ ತುಂಬುವುದರ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನನ್ನ ಹೆಸರು ಜೆ ಅಬ್ರಹಾಂ ಮೊನ್ನಟ್ಟಿ, ಸಮಿತಿಯ ಜಿಲ್ಲಾ ಸಂಚಾಲಕರು. ಅದೇ ರೀತಿಯಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಾಮಾಜಿಕ ನ್ಯಾಯ ಕಾರ್ಯಕ್ರಮ KP ಅನಿಲ್ ಕುಮಾರ್ ಅವರು ನಮ್ಮ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಸ್ನೇಹಿತ ಬಸವರಾಜ ನಲ್ಕುಂದಿ ಮತ್ತು ಅದೇ ರೀತಿಯಾಗಿ ನಮ್ಮ ಅಲೆಮಾರಿ ಜನಾಂಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಮಾತೇಶ್ ಗೌಡರು, ಜೊತೆಯಾಗಿ ನಮ್ಮ ಶಿರವಾರ ಡಿ ಜಯಪ್ಪ, ಒಳ ಮೀಸಲಾತಿ ಹೋರಾಟ ಮುಖಂಡರು, ಇವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ, ಜನಾರ್ದನ ಹಳ್ಳಿಮುಂಚಿ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಎಸ್ ರಾಜು ನಮ್ಮ ನಗರ ಘಟಕದ ಅಧ್ಯಕ್ಷರು, ಅವರು ಕೂಡ ನಮ್ಮ ರಾಯಚೂರಿನ ಯುವ ಮುಖಂಡರು, ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಶಾಂತಕುಮಾರ್ ಹೊನ್ನಗಿ ರಾಯಚೂರು ಒಂದು ಸಂಚಾಲಕರು ಮತ್ತು ಚನ್ನಪ್ಪ ಶಿರವಾಡಿ, ಇವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಈಗಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ, ನಿರಂತರವಾಗಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಹಲವಾರು ರೀತಿಯ ಹೋರಾಟಗಳನ್ನು ಮಾಡುತ್ತಾ ಸರ್ಕಾರಗಳನ್ನು ಎಚ್ಚರಿಸುತ್ತಾ ಈ ರಾಜ್ಯದಲ್ಲಿ ಅನೇಕ ಕೂಡ ಸರ್ಕಾರಕ್ಕೆ ನೀಡಿದ್ದಾರೆ. ಮತ್ತು ಈ ಹೋರಾಟದಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ 101 ಜಾತಿಗಳಲ್ಲಿರ್ತಕ್ಕಂಥ ಎಲ್ಲ ಜಾತಿಗೆ ಸಾಮಾಜಿಕ ನ್ಯಾಯ ಕೊಡಿಸಬೇಕೆಂಬ ಉದ್ದೇಶ ಇಟ್ಟುಕೊಂಡು ಇವತ್ತೇನು ನಾವು ರಾಜ್ಯಾದ್ಯಂತ 30 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ 101 ಜಾತಿಯಲ್ಲಿರ್ತಕ್ಕಂಥ ಇನ್ನೂ ಹಲವಾರು ಜಾತಿಗಳು ಈ ಒಂದು ವರ್ಗೀಕರಣಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನೋಡಿದ್ದೀರಿ. ಈಗ ಈ ಒಂದು 101 ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳು ಕಳೆದ 2024 ಆಗಸ್ಟ್ 1ರಿಂದ ಏನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ, ಒಳ ಮೀಸಲಾತಿಯ ಬೇಡಿಕೆಯನ್ನು ಆ ರಾಜ್ಯ ಸರ್ಕಾರಗಳು ಆದ್ಯತೆ ಮೇರೆಗೆ ನೀಡಿವೆ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಈಗಾಗಲೇ ಹಲವಾರು ನಮ್ಮ 101 ಜಾತಿಯಲ್ಲಿರ್ತಕ್ಕಂಥ ಜಾತಿಗಳು ಈಗಾಗಲೇ ಎಲ್ಲರೂ ಒಳ ಮೀಸಲಾತಿಯನ್ನು ಹಂಚಿಕೊಳ್ಳಲಿಕ್ಕೆ ಎಲ್ಲ ಜಾತಿ ಜನಾಂಗಗಳು ಮುಂದೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ 1 ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಬಂದು, ಅವರು ಇಷ್ಟೊತ್ತಾಗಲೇ ಈ ವರದಿಯನ್ನು ಅನುಷ್ಠಾನ ಮಾಡಬೇಕಾಗಿತ್ತು. ಆದರೆ ಇನ್ನೂ ಕೆಲವು ಸಣ್ಣ ಪುಟ್ಟ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಈ ಒಂದು ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮನೆಗಳಿಗೆ ಭೇಟಿ ಕೊಟ್ಟಿಲ್ಲ ಅನ್ನುವಂಥ ಕೆಲವು ಆರೋಪಗಳಿದ್ದರೂ ಅವುಗಳನ್ನು ತಳ್ಳಿ ಈಗ ಹೊಸ ಒಂದು ಆಯೋಗವನ್ನು ರಚನೆ ಮಾಡಿ ನಾಗಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಈ ರಾಜ್ಯದ ಪ್ರತಿಯೊಂದು ಪರಿಶಿಷ್ಟ ಜಾತಿಯ ಕುಟುಂಬಗಳನ್ನು ಸಂದರ್ಶನ ಮಾಡಿ ಅವರ ಅಂತ್ಯ ಸಂಖ್ಯೆಗಳನ್ನು ಈಗಾಗಲೇ ಅಧ್ಯಯನ ಮಾಡಿ 2 ರಿಂದ 3 ಬಾರಿ ಈ ಸಮೀಕ್ಷೆಯ ಅವಧಿಯನ್ನು ಕೂಡ ಸಮಯ ಕೂಡ ಮುಂದಾಗಿ ಈಗಾಗಲೇ ಅವರು ಆ ಒಂದು ಸಮೀಕ್ಷೆಯನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ನಮ್ಮ ಬೇಡಿಕೆ ಏನಿದೆ, ಈ ತಿಂಗಳ 30ರೊಳಗೆ ಈ ಒಂದು ಒಳ ಮೀಸಲಾತಿ ಹೋರಾಟ, ಈ ಒಳ ಮೀಸಲಾತಿಯ ಅಧ್ಯಯನದ ಸಮೀಕ್ಷೆಯನ್ನು ಅವರು ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಅದಾದ ನಂತರ ಪ್ರಸಕ್ತ ಸಾಲಿನಲ್ಲಿ ಮಳೆಗಾಲ ಅಧಿವೇಶನ ಏನು ಪ್ರಾರಂಭವಾಗ್ತಾ ಇದೆ, ಆ ಅಧಿವೇಶನದಲ್ಲಿ ಈ ಒಂದು ವರ್ಗೀಕರಣದ ವರದಿಯನ್ನು ಅಂಗೀಕಾರ ಮಾಡಿ ಆ ವರದಿಯನ್ನು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಒಪ್ಪಿ ಅದನ್ನು ಜಾರಿಗೆ ತರುವಂಥ ಕೆಲಸ ಸರ್ಕಾರ ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಈಗ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು 11ನೇ ತಾರೀಕಿನಿಂದ ಆಗಸ್ಟ್ 11ನೇ ತಾರೀಕಿನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ರಾಜ್ಯ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡುವವರೆಗೆ ನಾವು ಹೋರಾಟವನ್ನು ಕೈಬಿಡುವುದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಈಗಾಗಲೇ ನಮ್ಮ ಹೋರಾಟಗಾರರು ರಾಜ್ಯ ಮಟ್ಟದಲ್ಲಿ ಸಭೆ ಮಾಡಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಈ ಒಂದು
ಅಲ್ಲವರಿಂದ ನಡೆಯುವಂಥ ನಿರಂತರ ಅಹೋರಾತ್ರಿ ಹೋರಾಟವನ್ನು ಇಡೀ ಕೊನೆಯ ಒಂದು ಹೋರಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ಎಲ್ಲ ಪ್ರಗತಿಪರರು ಮತ್ತು ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ಮತ್ತು ರಾಜಕೀಯ ಮುಖಂಡರು, ಸಂಘಟನೆಗಳ ಮುಖಂಡರು, ಸಮಾಜದ ಮುಖಂಡರೆಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಈಗಾಗಲೇ ಇದರ ಬಗ್ಗೆ ಸಭೆಗಳು ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಅಧಿವೇಶನದಲ್ಲಿ ಇದರ ತೀರ್ಮಾನ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಪ್ಪುವುದರಿಂದ ವಿದ್ಯಾರ್ಥಿ ಸಂಘಟನೆಯ ಮೂಲಕ ಪ್ರಾರಂಭವಾಗಿ ಇವತ್ತಿಗೆ 50 ವರ್ಷ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಈ ವರ್ಷ ಪೂರ್ತಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಅದರ ಜೊತೆಗೆ ಈ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವಂಥ ಮತ್ತು ವಿಸ್ತರಣೆ ಮಾಡುವಂಥ ದೃಷ್ಟಿಯಲ್ಲಿ ವರ್ಷಾಚರಣೆಯನ್ನು ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ. ಮತ್ತು ಆ ಹಿನ್ನೆಲೆಯಲ್ಲಿ ಈ ಒಂದು ಓಕೆ, ಹೀಗೆ ನಮ್ಮ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಈಗ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸಭೆಗಳ ಅವರು ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ. ಎಪ್ಪತ್ತೈದರಲ್ಲಿ ಆರಂಭ ಆಗಿರ್ತಕ್ಕಂಥದ್ದು ಅಲ್ಲಿಂದ ಜಿಲ್ಲೆ 9 ತಾಲೂಕು, ಇವತ್ತಿಗೂ 9 ತಾಲೂಕು ಎಲ್ಲರಿಗೆ ಜೀವಂತವಾಗಿದೆ. ಅದರ ಒಟ್ಟಿಗೆ ಸಹಜ ಇವತ್ತಿನ ಕಾರ್ಪೊರೇಟ್ ದಬ್ಬಾಳಿಕೆ ಹಿನ್ನೆಲೆಯಲ್ಲಿ ಅದನ್ನು ಮತ್ತೆ ಎಲೆ ಎತ್ಕೊಟ್ಟಂಥ ಹಿನ್ನೆಲೆಯಲ್ಲಿ ಮತ್ತೆ 20ಕ್ಕೆ ಎಲ್ಲ ಪ್ರಮುಖ ಎಲ್ಲರೂ ಸೇರಿ ಮತ್ತೆ 20ನೇ ತಾರೀಕಿಗೆ ಸರ್ಕಾರಿ ನೌಕರ ಭವನದಲ್ಲಿ ಚಿಂತನೆ ಮಂಥನ ಮಾಡಿ ಒಂದು ಸಂಸ್ಥೆನೇ ಆ ಸಂಸ್ಥೆಯಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ. ಆ ಹಿನ್ನೆಲೆಯಲ್ಲಿ ಭಾಳ ಸುದೀರ್ಘವಾಗಿ ಅಂತಲೇ ಚರ್ಚೆ ಆಯಿತು. ಆ ವರ್ಷಾಚರಣೆ ಯಾವ ರೀತಿ ಮಾಡಬೇಕು, ಏನು ಯಾವ ಚಟುವಟಿಕೆಯನ್ನು ನಾವು ಯಾವ್ಯಾವ ಸಮಸ್ಯೆ ಇವು ವಿಶೇಷವಾಗಿ ಅಂತ ತುಂಗಭದ್ರಾ ರಚನೆ ಕಾಲುವೆ ನಮ್ಮ ಜೀವನ. ಆದರೆ ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಅದನ್ನು ರಾಜಕೀಯ ಪರಿಚಯಂತರ ಹೊರತಾಗಿ ಮೂಲಭೂತ ರೈತರ ಸಮಸ್ಯೆಗೆ ಟ್ಯಾಕಲ್ ಮಾಡ್ತಕ್ಕಂಥ ನೆಲೆಯಲ್ಲಿ ಇಲ್ಲ. ಸೊ ಆದ್ರೂ ನಾವೇನು ಮಾಡ್ಬೇಕು ಅನ್ನೋದು ಅದೇ ರೀತಿ ನಾರಾಯಣಪುರ ಬಂಗಾಳಿ ಕಾಲೇಜು ಮತ್ತು ವಸತಿಗೆ ಸಂಬಂಧಪಟ್ಟಂಗೆ ಇನ್ನು ವಿದ್ಯಾರ್ಥಿ ಯುವಜನರ ಜ್ವಲಂತ ಸಮಸ್ಯೆಗಳು. ಇವತ್ತು ಉದಾಹರಣೆಗೆ ನಮ್ಮ ಭಾಗದಲ್ಲಿ ಅಂತಾರೆ ಸುಮಾರು ಶಿಕ್ಷಕರೇ ಬಂದರೆ ಒಂದು 5,000 ಮೇಲ್ಪಟ್ಟ ಅಂತಲೇ ಇವತ್ತು ಹುದ್ದೆಗಳು ಖಾಲಿಲ್ಲ. ಅದು ಗೌರವ ಶಿಕ್ಷಕರ ಮೂಲಕ ಬಂಡಿ ಎಳಿತೈತೆ ಸರ್ಕಾರ. ಅದರ ನಿರುದ್ಯೋಗ ಸಮಸ್ಯೆನ ತಾಂಡಾಡ್ತಲ್ಲ. ಸೊ ಅಂಥ ಗಂಭೀರ ವಿಷಯಗಳನ್ನು ತಗೊಂಡು ಮತ್ತು ವಿದ್ಯಾರ್ಥಿಗಳ ಜೀವಕ್ಕೆ ಸಂಬಂಧಪಟ್ಟಂಗೆ, ಅಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಮತ್ತು ವಿದ್ಯಾಭ್ಯಾಸ ಮತ್ತು ಪರ್ಸೆಂಟೇಜ್ ಜಿಲ್ಲೆಯಲ್ಲಿ ಯಾವ ರೀತಿ ಆಗುತ್ತಲ್ಲ ಹಿಂದುಗೊಳಕ್ಕಾಗ್ತದೆ ಅದು ಕಾರಣ ಏನು ಅದನ್ನು ಗಂಭೀರವಾಗಿ ಚರ್ಚೆ ಮಾಡಿ ಆಯಾ ಸಂಸ್ಥೆಗಳು ಮಾಡೋದ್ರ ಮೂಲಕ ಈ ಒಂದು ವರ್ಷದಲ್ಲಿ ಕಾರ್ಯಕ್ರಮ ಮಾಡಬೇಕು. ಅದು ಪೂರ್ವವಾಗಿ 9ನೇ ತಾರೀಕಿಗೆ ರಾಯಚೂರಲ್ಲಿ ಇಡೀ ಪಕ್ಷದ ಎಲ್ಲ ಸದಸ್ಯರನ್ನ ಮತ್ತು ಇಂದಿನ ಎಲ್ಲ ಪಕ್ಷದಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮುಂದಾಳುಗಳನ್ನ ಸದಸ್ಯರನ್ನ ಎಲ್ಲರನ್ನೂ ಸೇರಿಸಿ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ರಾಯಚೂರಲ್ಲಿ ಆಯೋಜನೆ ಮಾಡೋದ್ರ ಮೂಲಕ ಅಲ್ಲಿ ಮುಂದಿನ ಕಾರ್ಯಕ್ರಮ ಯಾರು ಏನು ಎತ್ತು ಏನೇನು ಮಾಡುತ್ತೋ ಅಂತ ಇರ್ತಕ್ಕಂಥ ನಿರ್ದಿಷ್ಟ ಯೋಜನೆಗಳು ಏನಂತಲ್ಲ ಆ ಸಭೆ ಬಿಟ್ಟು ಅಲ್ಲಿಂದ ಹಿಡಿದು ಒಂದು ವರ್ಷದ ತನಕ ಈ ಚಟುವಟಿಕೆ ಏನಾದರೂ ಮಾಡೋದ್ರ ಮೂಲಕ ಜಿಲ್ಲೆಯ ಜೀವಂತ ಸಮಸ್ಯೆಗಳಿಗೆ ಒಂದು ನಿರ್ದಿಷ್ಟ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಪಕ್ಷ ಅಂತಲ್ಲ ಗಂಭೀರವಾಗಿ ತೀರ್ಮಾನ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಅಂತಲ್ಲ ಈ ಒಂದು ಸಭೆಯಿಂದ ಅದನ್ನು ಮಾಹಿತಿ ಕೊಟ್ಟದ. ಸಾರ್ವಜನಿಕ ಜೀವನ ಪ್ರಾರಂಭ ಆಗಿದ್ದು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಒಂದು ಸಾಮೂಹಿಕ ಸಂಘಟನೆ ಆಗಿರ್ತಕ್ಕಂಥ DYFI ನಾನು ಮುಂದಾಗಿದ್ದೀನಿ. ನಾನು ಯುವಕರಿದ್ದಾಗ ಆ ಒಂದು ಚಟುವಟಿಕೆಯಲ್ಲಿ ಪ್ರಾರಂಭ ಮಾಡಿ 81-82ರಲ್ಲಿ RTPS ಪ್ರಾರಂಭ ಆಗಿ ಹೊರಗಡೆಯಿಂದ ಸಿಕ್ಕಾಪಟ್ಟೆ ಜನರನ್ನ ಹೊರಗಡೆ ಅಪಾಯಿಂಟ್ಮೆಂಟ್ ಮಾಡಿ ತಗೊಂಡು ನೌಕರಿ ಮಾಡಿಸ್ತಿರೋ ಸಂದರ್ಭದಲ್ಲಿ ಅದರ ಮಹಿಳಾ ಪ್ರಕಾರ 65% ಲೋಕಲ್ ಜನರಿಗೆ ಅಪಾಯಿಂಟ್ಮೆಂಟ್ ಆಗಬೇಕು ಅಂತಕ್ಕಂಥ ಒಂದು ನಿಯಮ ಪ್ರಾಕ್ಟಿಕಲಿ ಸರಿಯಾದ. ಬಟ್ ನನಗೆ ಈಗ ಏನು ಅನಿಸ್ತದೆ ಅಂದರೆ
ನಾನೀಗ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಲ್ಲಿಲ್ಲ ಅಥವಾ ನಾನು ಯಾವುದೇ ರಾಜಕೀಯ ಪಕ್ಷದೊಳಗಿಲ್ಲ. SR ಹಿರೇಮಠರು ನಾವು ಅಕ್ರಮ ಗಣಿಗಾರಿಕೆ, ನ್ಯಾಯ, ಭೂಸ್ವಾಧೀನ, ಭ್ರಷ್ಟಾಚಾರದ ವಿರುದ್ಧ ರಾಜ್ಯ ಮಟ್ಟದ ಒಂದು ದೊಡ್ಡ ಚಳವಳಿಯ ಭಾಗವಾಗಿ ನಾನು ಕೆಲಸ ಮಾಡ್ತೀನಿ. ಇದು ಒಂದು ಕಾಲಿನ ನಡಿಗೆ ಆಗಬಾರದು. ಎಲ್ಲ ಜನಪರ ಸಂಘಟನೆಗಳು, ಪಕ್ಷಗಳು ಒಂದು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಜನಾಂದೋಲನ ಮಹಾಮೈತ್ರಿ ಅಂತಕ್ಕಂಥದ್ದನ್ನು ಮಾಡ್ಕೊಂಡು ಹಲವು ವಿಷಯಗಳ ಬಗ್ಗೆ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ. ಇದೊಂದು ಕಾಲದ ಕರೆ. ಈಗ ಯಾವುದೇ ಕಾರಣಕ್ಕೂ ಜನಪರ ವ್ಯಕ್ತಿಗಳು, ಜನಪರ ಶಕ್ತಿಗಳು, ಕಾರ್ಮಿಕ ರೈತಾಪಿ ಜನರ ಪರವಾಗಿರ್ತಕ್ಕಂಥವರು ನಮ್ಮ ಹಂಬು ಬಿಂಬಗಳನ್ನು ಬಿಟ್ಟು ನಾವು ಇವತ್ತು ಒಂದು ಕಡೆಗೆ ಬರಬೇಕಾದಂಥ ಐತಿಹಾಸಿಕ ಒತ್ತಡ ಇದೆ. ಇಲ್ಲದೆ ಹೋದರೆ ಈ ದೇಶ ಉಳಿಯೋದಿಲ್ಲ. ಈ ಕಾರ್ಪೊರೇಟ್ ಕೋಮುವಾದಿಗಳು ಈ ದೇಶವನ್ನು ಹರಾಜು ಮಾಡ್ಕೊಂಡು ಹೋಗಿರ್ತಕ್ಕಂಥ ಎಲ್ಲ ಪರಿಸ್ಥಿತಿ ಒಳಗೆ ಈ ಎಲ್ಲ ಗಂಭೀರ ವಿಷಯದಲ್ಲಿ ನಾನು ಕೇವಲ ಇವತ್ತು ಮೊನ್ನೆ ನಡೆದಂಥ ಸಭೆಯೊಳಗೆ ಈ ವರ್ಷ ಇದು 50 ವರ್ಷದ ಒಂದು ಆಚರಣಾ ಸಮಿತಿಯಲ್ಲಿ ಏನು ಮಾಡಿದ್ದಾರೆ. ನಾವೆಲ್ಲ ಹಿರಿಯರಾಗಿದ್ದೀವಿ, ಈಗಾಗಿದ್ದೀವಿ. ಅವಾಗೆಲ್ಲ ಯುವಕರಿದ್ವಿ. ನಮ್ಮ ಚಂದ್ರಶೇಖರ್